ஸ்ரீரங்கமன்னார் சமேத ஆண்டாள் ತಿರುವಡಿಗಳೇ ಶರಣಂ ಪೆರಿಯಾಳ್ವಾರ್ ತಿರುವಡಿಗಳೇ ಶರಣಂ. ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ. ಈ ದಿನ ಧನುರ್ಮಾಸದ ಪ್ರಯುಕ್ತ ತಿರುಪ್ಪಾವೈ 6ನೆಯ ಪಾಶುರ ಮತ್ತು ಪಾರಾಯಣವನ್ನು ಮಾಡಿ 6ನೆಯ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಈ ಪಾಶುರದಲ್ಲಿ ಗೋದಾದೇವಿಯು ಗೋಪಿಕೆಯನ್ನು ಎಬ್ಬಿಸುತ್ತಿರುವುದು. ಬೆಳಗಾಯಿತು ಏಳು ಎಂದು ಎಬ್ಬಿಸ್ತಾ ಇದ್ದಾರೆ. ಇದು ಪರಮಾತ್ಮನಿಗೆ ಸಲ್ಲುವ ಸುಪ್ರಭಾತವು ಅಂತಲೂ ಕೂಡ ಹೌದು. புள்ளம் சிலம்பினக்கான் புள்ளரையின் கோயில் வெள்ளை விழிசெங்கின் பேரரவம் கேட்டிலையோ பிள்ளாழொந்திராய் பைமுலை நஞ்சுண்டு கள்ளச்சகடம் கலக்களிய காலோச்சி வெள்ளத்தரவில் தொழில் மறந்த வித்தினை உள்ளத்து கொண்டு முனிவர்களும் யோகிகளும் மெல்ல எழுந்தரே என் பெருமாரவம் உள்ளம் புகந்து குளிர்ந்தேலோரெம்பாவாய். உள்ளம் ಶಿಲಂಬಿನಕ್ಕಾನ್ ಪುಳ್ಳರೈನ್ ಕೋಯಿಲ್ ಅಂದರೆ ಹಕ್ಕಿಗಳು ಚಿಲಿಪಿಲಿ ಗಾನವನ್ನು ಮಾಡ್ತಾ ಇದೆ, ನೀನು ಎದ್ದೇಳು. ಶ್ರೀಮನ್ನಾರಾಯಣ ಪುಳ್ಳರೈನ್ ಕೋಯಿಲ್ ವೆಳ್ಳೈ ವಿಲಂಶಿಂಗಂ, ನಿನಗೆ ನಾರಾಯಣನ ಬಿಳಿ ಶಂಖುವಿನಿಂದ ಊದುತ್ತಿರುವ ಶಂಖನಾದ ಕೇಳಿಸ್ತಾ ಇಲ್ವಾ ಅಂತ ಗೋದಾದೇವಿಯು ಗೋಪಿಕೆಗೆ ಹೇಳ್ತಾ ಇದ್ದಾರೆ. ಪಿಲ್ಲ ಎಳೊಂದಿರ ಎಲೆ ಗೆಳತಿಯೇ ಎದ್ದೇಳು, ಪೈ ಮುಲೈ ನಂಜುಂಡು, ಪೂತನಿಯ ವಿಷಭರಿತ ಹಾಲನ್ನು ಕುಡಿದು ಪೂತನಿಯನ್ನು ಸಂಹಾರ ಮಾಡಿದ ಕಳ್ಳಚ್ಚಗಡಂ ಕಲಕ್ಕಳಿಯ ಕಾಲೋಚ್ಚಿ ಅಂದರೆ ಶಕಟಾಸುರನನ್ನು ವಧೆ ಮಾಡಿ ಅದಕ್ಕೆ ಕಾರಣನಾದ ಶ್ರೀಕೃಷ್ಣನನ್ನು ನೆನೆಯುತ್ತಾ ವ್ರತ ಮಾಡಲು ಎದ್ದೇಳು. வெள்ளத்தரவில் தொழில் மறந்த விತ್ತಿனை ಅಂದರೆ ವಟಪತ್ರಶಾಹಿಯಲ್ಲಿ ಮಲಗಿರುವಂತಹ ಶ್ರೀಕೃಷ್ಣನನ್ನು ಹುಡುಕುತ್ತಾ ಉಳ್ಳತ್ತುಕೊಂಡು ಮುನಿವರ್ಗಳು ಯೋಗಿಗಳು ಅಂದರೆ ಮುನಿಗಳು ಯೋಗಿಗಳು ಇವರೆಲ್ಲರೂ ಕೂಡ ಹರಿನಾಮವನ್ನು ಮಾಡುತ್ತಾ ಹರಿನಾಮ ಘೋಷವನ್ನು ಮಾಡುತ್ತಿದ್ದಾರೆ. ಕೃಷ್ಣನನ್ನು ನೆನೆಯುತ್ತಾ ಅವರುಗಳು ಸಹ ಮಾಡ್ತಾ ಇದ್ದಾರೆ. ನೀನಿನ್ನೂ ಮಲಗೆ ಇದ್ದೀಯಾ, ಎದ್ದೇಳು. ಉಳ್ಳಂ ಪುಗಂದು ಕುಳಿರ್ದೇಲೋರೆಂಬಾವಾಯ್. ಧನುರ್ಮಾಸದ ಸ್ನಾನವನ್ನು ಮಾಡಿ ವ್ರತ ಕೈಗೊಳ್ಳೋಣ ಎಂದು ಹೀಗೆ ಗೋದಾದೇವಿಯು ಗೋಪಿಕೆಯನ್ನು ಎಬ್ಬಿಸುತ್ತಿದ್ದಾರೆ. ಇದು 6ನೆಯ ತಿರುಪ್ಪಾವೈ 6ನೆಯ ಪಾಶುರದ ಅರ್ಥ. ಇಂದಿನ 6ನೆಯ ಪಾಶುರದ ಭಾವಾರ್ಥ ಮುಗಿಯಿತು. ನಾಳೆ 7ನೆಯ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಆಂಡಾಳ್ ತಿರುವಡಿಗಳೇ ಶರಣಂ, ಪೆರಿಯಾಳ್ವಾರ್ ತಿರುವಡಿಗಳೇ ಶರಣಂ.